ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 94ನೆಯ ತಿರುನಾಮ ಪ್ರತ್ಯಯ. ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ಶ್ರೀರಾಮನಿಗೆ, ನೀನು ನನ್ನ ಅಣ್ಣನಾದ ವಾಲಿಯನ್ನು ಸಂಹರಿಸಿ ನನ್ನನ್ನು ವಾನರರ ರಾಜನನ್ನಾಗಿ ಮಾಡಿದರೆ ನಾನು ನಿನಗೆ ಸೀತಾದೇವಿಯನ್ನು ಹುಡುಕಲು ಸಹಾಯ ಮಾಡುತ್ತೇನೆ ಎಂದು ಹೇಳಿದನು. ರಾಮನು ಅದಕ್ಕೆ ಒಪ್ಪಿದ ನಂತರ ಇಬ್ಬರು ಅಗ್ನಿಯನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ಸ್ನೇಹದ ಪ್ರತಿಜ್ಞೆ ಮಾಡಿದರು. ಆದರೆ ಸುಗ್ರೀವನ ಮನಸ್ಸಿನಲ್ಲಿ ಒಂದು ಸಂಶಯವಿತ್ತು. ವಾಲಿಯ ಬಲ ಅಸಮಾನವಾಗಿದ್ದರಿಂದ ರಾಮನು ನಿಜವಾಗಿಯೂ ವಾಲಿಯನ್ನು ಸಂಹರಿಸಬಹುದೇ ಎಂಬ ಅನುಮಾನ ಅವನಿಗಿತ್ತು. ಆಗ ಲಕ್ಷ್ಮಣನು, ನಿನ್ನ ಅಣ್ಣ ವಾಲಿಗಿಂತ ರಾಮನು ಹೆಚ್ಚು ಶಕ್ತಿಶಾಲಿ ಎಂಬುದನ್ನು ನಿನಗೆ ತೋರಿಸಲು ರಾಮನು ಏನು ಮಾಡಬೇಕು ಎಂದು ಕೇಳಿದನು. ಅದಕ್ಕೆ ಸುಗ್ರೀವನು ಒಂದು ಘಟನೆ ನೆನಪಿಸಿಕೊಂಡನು. ಒಮ್ಮೆ ವಾಲಿಯು ಭಯಾನಕ ರಾಕ್ಷಸನಾದ ದುಂದುಬಿಯೊಂದಿಗೆ ಯುದ್ಧ ಮಾಡಿದನು. ದುಂದುಬಿಗೆ 1000 ಆನೆಗಳ ಬಲವಿತ್ತು. ವಾಲಿಯು ಆ ಪರ್ವತದಷ್ಟು ದೊಡ್ಡ ದುಂದುಬಿಯನ್ನು ಕೊಂಬುಗಳಿಂದ ಹಿಡಿದು ನೆಲಕ್ಕೆ ಉರುಳಿಸಿದನು. ನಂತರ ಅವನ ದೇಹವನ್ನು ಸುತ್ತುತ್ತಾ ತಿರುಗಿಸಿ 1 ಯೋಜನ ದೂರಕ್ಕೆ ಎಸೆದನು. 1 ಯೋಜನ ದೂರ ಎಂದರೆ ಸುಮಾರು 19 ಕಿಲೋಮೀಟರ್. ಸುಗ್ರೀವನು ಹೇಳಿದನು, ದುಂದುಬಿಯ ಅಸ್ಥಿಪಂಜರ ಈಗ ಋಷ್ಯಮುಖ ಪರ್ವತದಲ್ಲಿದೆ. ರಾಮನು ಅದನ್ನು ವಾಲಿಯಂತೆ ಎತ್ತಿ ಎಸೆದರೆ ನಾನು ಅವನ ಶೌರ್ಯವನ್ನು ನಂಬುತ್ತೇನೆ. ರಾಮನು ದುಂದುಬಿಯ ಅಸ್ಥಿಪಂಜರವನ್ನು ನೋಡಿ ಅದನ್ನು ಕೈಯಿಂದ ಸ್ಪರ್ಶಿಸುವುದರ ಬದಲು ತನ್ನ ಎಡಗಾಲಿನ ಬೆರಳಿನಿಂದಲೇ ಅದನ್ನು ಎತ್ತಿ ಸುಲಭವಾಗಿ 10 ಯೋಜನ ದೂರಕ್ಕೆ ಎಸೆದನು. ಆದರೂ ಸುಗ್ರೀವನಿಗೆ ಇನ್ನೂ ಸಂಪೂರ್ಣ ನಂಬಿಕೆ ಬರಲಿಲ್ಲ. ಅವನು ಲಕ್ಷ್ಮಣನಿಗೆ, ವಾಲಿಯು ದುಂದುಬಿಯನ್ನು ಎಸೆಯುವಾಗ ಅವನ ದೇಹದಲ್ಲಿ ಮಾಂಸ ಮತ್ತು ರಕ್ತವಿತ್ತು. ಆದರೆ ಈಗ ಅದು ಒಣಗಿದ ಹುಲ್ಲಿನ ಗುಚ್ಛದಂತೆ ಹಗುರವಾಗಿದೆ. ಅದಕ್ಕೆ ರಾಮನು ಅದನ್ನು ಸುಲಭವಾಗಿ ಎಸೆದನು ಎಂದು ಹೇಳಿದನು. ಅಷ್ಟೇ ಅಲ್ಲದೆ ಅವನು, ಇಲ್ಲಿ ಈ 7 ಬಲಿಷ್ಠ ಸಾಲು ಮರಗಳನ್ನು ನೋಡಿ, ಅವುಗಳ ಕೊಂಬೆಗಳು ಒಂದರ ಮೇಲೊಂದು ಹರಡಿಕೊಂಡಿವೆ. ವಾಲಿಯು ಒಂದೇ ಬಾಣದಿಂದ 1 ಸಾಲು ಮರದ ಎಲ್ಲಾ ಎಲೆಗಳನ್ನು ಬೀಳಿಸುತ್ತಿದ್ದನು. ಅಲ್ಲದೆ ಅವನ ಬಾಣವು ಸಾಲು ಮರವನ್ನು ವಿಭಜಿಸುವಷ್ಟು ಶಕ್ತಿಶಾಲಿಯಾಗಿತ್ತು. ರಾಮನು ಕೂಡ ಅದೇ ರೀತಿಯಾಗಿ ಮಾಡಿದರೆ ನನಗೆ ಯಾವುದೇ ಸಂಶಯ ಉಳಿಯುವುದಿಲ್ಲ ಎಂದು ಹೇಳಿದನು. ಅದನ್ನು ಕೇಳಿ ರಾಮನು ತನ್ನ ಕೋದಂಡ ಧನುಸ್ಸಿನಿಂದ 1 ಬಾಣವನ್ನು ಬಿಟ್ಟನು. ಆ ಬಾಣವು ವೇಗ ಮತ್ತು ಶಕ್ತಿಯಿಂದ ಹೊರಟು ಅದು ಒಂದಲ್ಲ 7 ಸಾಲು ಮರಗಳನ್ನು ಭೇದಿಸಿತು. ನಂತರ ಅದು ಭೂಮಿಯೊಳಗೆ ಹೋಗಿ ಮತ್ತೆ ಹೊರಬಂದು ರಾಮನ ಬಾಣಕೋಶಕ್ಕೆ ಹಿಂದಿರುಗಿತು. ಇದನ್ನು ನೋಡಿ ಸುಗ್ರೀವನು ಆಶ್ಚರ್ಯಪಟ್ಟನು. ರಾಮನ ಬಾಣವು 7 ಸಾಲು ಮರಗಳನ್ನು ಭೇದಿಸಿ ಹೋಗುವುದನ್ನು ಕಂಡು ಅವನು ತಕ್ಷಣ ರಾಮನ ಪಾದಗಳಲ್ಲಿ ಬಿದ್ದು ನಮಸ್ಕರಿಸಿದನು. ಸಾಮಾನ್ಯವಾಗಿ ಭಗವಂತನು ಭಕ್ತರನ್ನು ಪರೀಕ್ಷಿಸಬಹುದು ಅಥವಾ ಪರೀಕ್ಷಿಸದಿರಬಹುದು. ಆದರೆ ಭಕ್ತರು ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಇಡುವ ಮೊದಲು ಅವನನ್ನು ಪರೀಕ್ಷಿಸುವುದನ್ನು ಬಿಡುವುದಿಲ್ಲ. ಅವನು ನಿಜವಾಗಿಯೂ ತಮ್ಮನ್ನು ರಕ್ಷಿಸಲು ಸಮರ್ಥನಾಗಿದ್ದಾನೆಯೇ ಎಂದು ತಿಳಿಯಲು ಅವರು ಪರೀಕ್ಷಿಸುತ್ತಾರೆ. ಆದರೆ ಕರುಣಾಮೂರ್ತಿಯಾದ ಭಗವಂತನು ಭಕ್ತರ ವಿಶ್ವಾಸವನ್ನು ಗಳಿಸಲು ಅವರ ಪರೀಕ್ಷೆಗಳನ್ನೂ ಸಹ ಸ್ವೀಕರಿಸುತ್ತಾನೆ. ಪ್ರತ್ಯಯ ಎಂದರೆ ಭಕ್ತರ ಮನಸ್ಸಿನಲ್ಲಿ ವಿಶ್ವಾಸವನ್ನು ಹುಟ್ಟಿಸುವವನು ಎಂದು ಅರ್ಥ. ನಾವು ಪ್ರತಿದಿನ ಪ್ರತ್ಯಯಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಮನಸ್ಸಿನಲ್ಲಿ ವಿಶ್ವಾಸವನ್ನು ತುಂಬಿ ಅವನನ್ನು ಹೊಂದುವ ಸಂಕಲ್ಪವನ್ನು ಇನ್ನಷ್ಟು ಬಲಪಡಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.